ಇವತ್ತು ನಾ ಕುಂದ್ರಸಾಕತ್ತಿದ್ದು ವಾಶ್ ಬೇಷನ್. ಇದು ವಾಶ್ ಬೇಷನ್ ಹೆಂಗೆ ಕುಂದಿರ್ಸ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ. ಇಲ್ಲಿ ಥರ ಗಾಡಿ ಸೆಟ್ ಮಾಡಕತ್ತೀವಿ. ಮಡಿಕೊಂಡು ಪೆನ್ ಇಲ್ಲೇ ಮಾರ್ಕ್ ಮಾಡ್ಕೊಳಕತ್ತೀನಿ. ಬಿಟ್ಟಿಂದ ಹೊಲಕ್ಕೊಂಡು ಗ್ರಿಪ್ಪರ್ ಹಾಕಾಕತ್ತೀನಿ. ಇದು ರ್ಯಾಕ್ ಬೋಲ್ಟು ಗ್ರಿಪ್ಪರ್ನ ಹಾಕಿ ಬಿಟ್ ಮಾಡ್ಬೇಕು. ಇದನ್ನು ಈ ನಟ್ ಹಾಕಿ ರ್ಯಾಕ್ ಬೋಲ್ಟ್ ಹಾಕೊಂಬಂದು ಒಬ್ಬೊಬ್ಬರು ಸುತ್ತಿ ತಂದು ಹೊಡಿತಾರೆ. ಸುತ್ತಿ ತೊಗೊಂಡು ಹೊಡಿಬಾರ್ದು. ಇದಕ್ಕೆ ಈಸಿ ಮೆಥಡ್ ಅಂದರೆ 2 ನಟ್ಟು ತಿರ್ಬೇಕು. 2 ನಟ್ಟು ತಿರ್ಕೊಂಡು ಅಪೋಸಿಟ್ ನಟ್ಟು ಅದನ್ನ ಹಿಂಗೆ ಸ್ವಲ್ಪ ಪಕ್ಕದಲ್ಲಿ ಟೈಟ್ ಮಾಡ್ಕೊಂಡು ತಿರ್ಕೊಂಬಿಟ್ರೆ ಈಸಿ ಮೆಥಡ್ನೊಳಗೆ ಇದು ರ್ಯಾಕ್ ಬೋಲ್ಟ್ ಸೀದಾ ಒಳಗಡೆ ಹೊಂಟು ಬಿಡುತ್ತದೆ. ಸುತ್ತಿ ತೊಗೊಂಡು ನೋಡಿದ್ರೆ ಮುಂದೆ ಥ್ರೆಡ್ ಇರ್ತೈತೆ, ಥ್ರೆಡ್ ಹೋಗ್ಬಿಡ್ತೈತಿ. ಅಂದರೆ ನೀಟಾಗಿ ಕುಂದ್ರಲ್ಲ, ನಟ್ಟನ್ನು ಹೋಗಲ್ಲ, ರ್ಯಾಕ್ ಬೋಲ್ಟ್ ವೇಸ್ಟ್ ಆಗುತ್ತೆ. ಯಾರೂ ಸುತ್ತಿ ತೊಗೊಂಡು ಹೊಡಿಬೇಡ್ರಿ. ಇದೇ ಮೆಥಡ್ ಯೂಸ್ ಮಾಡಿರಿ. ಇವಾಗ ವಾಶ್ ಬೇಷನ್ಗೆ ಟ್ಯಾಪ್ ಫಿಟ್ ಮಾಡ್ತಾಯಿದ್ದೀವಿ. ಈ ಟ್ಯಾಪ್ ವಾಶ್ ಬೇಷನ್ ಕಡೆಗಿದ್ದಾಗ ಫಿಟ್ ಮಾಡ್ಕೋಬೇಕು. ವಾಶ್ ಬೇಷನ್ ಫಿಟ್ ಮಾಡಿ ಹಾಕೋಕೆ ಹೋದ್ರೆ ಕೈ ಆಡಾಗಿಲ್ಲ. ಹಾಗಾಗಿ ಕೆಳಗಿದ್ದಾಗನ ಇದನ್ನು ಟ್ಯಾಪು ಫಿಟ್ ಮಾಡಬೇಕು. ಇದು ಹೆಂಗೆ ಫಿಟ್ ಮಾಡೋದು ತೋರಿಸ್ತೀನಿ. ಹಿಂಗೆ ಫಿಟ್ ಮಾಡ್ಕೋಬೇಕು. ಸ್ಟೆಪ್ಲೈನ್ ಟ್ಯಾಪ್ ಹಾಕಬೇಕು, ಇಲ್ಲಪ್ಪ ಅಂದ್ರೆ ಲೀಕೇಜ್ ಬರೋ ಚಾನ್ಸಸ್ ಇರ್ತೈತೆ. ನೀಟಾಗಿ ಸ್ಟೆಪ್ಲೈನ್ ಟ್ಯಾಪ್ ಹಾಕ್ಬೇಕು. ಅದಕ್ಕೆ ವೇಸ್ಟ್ ಕಪ್ಪಲ್ ಅಂತಾರೆ, ಇದು ವೇಸ್ಟ್ ಕಪ್ಪಲನ್ನು ಹಾಕ್ಬೇಕು. ಇಲ್ಲೇ ಹಾಕ್ಕೊಂಬಿಡ್ತೀನಿ ಕಡೆಗಿದ್ದದ್ನಾಗನ. ಹ್ಯಾಂಡ್ ಟೈಟ್ ಆದಮೇಲೆ ರಿನ್ಸ್ ಪಾನ ತೊಗೊಂಡು ಕೂಡ ಟೈಟ್ ಮಾಡ್ಕೋಬೇಕು ನೀಟಾಗಿ. ಅಂದ್ರೆ ನೀಟಾಗಿ ಟೈಟಾಗಿ ಕುಂದಿರ್ತದೆ. ಇದಕ್ಕೆ ವೇಸ್ಟ್ ಪೈಪ್ ಅಂತಾರೆ. ಇದು ವೇಸ್ಟ್ ಪೈಪನ್ನು ಇಲ್ಲಿ ಹಾಕ್ಕೊಂಬಿಡ್ತೀನಿ. ಕನೆಕ್ಷನ್ ಪೈಪು ಇದನ್ನು ರಿನ್ಸ್ ಪಾನ್ಲಿಂದ ಟೈಟ್ ಮಾಡ್ಕೋಬೇಕು. ವಾಶ್ ಬೇಷನಿಗೆಲ್ಲ ಕನೆಕ್ಷನ್ ಪೈಪು, ವೇಸ್ಟ್ ಪೈಪು ಎಲ್ಲ ಫಿಟ್ ಮಾಡ್ಕೊಂಡಿವಿ. ಟ್ಯಾಪು ಫಿಟ್, ವಾಶ್ ಬೇಷನ್ ಟ್ಯಾಪು ಫಿಟ್ ಮಾಡಿವಿ. ಈಗ ಅಲ್ಲೇ ಫಿಟ್ ಮಾಡಂಬರಿ ಗಾಡಿಗೆ. ಈ ವಾಶ್ ಬೇಷನ್ ಐತಲ್ಲ, ಈ ಗಾಡಿಯಾಗ ರ್ಯಾಕ್ ಬೂಟ್ ಹಾಕಿಲ್ಲ. ರ್ಯಾಕ್ ಬೂಟಿಗೆ ನೀಟಾಗಿ ಹೆಂಗೆ ಕುಂದಿರುತ್ತೆ ನೋಡಿ, ಕರೆಕ್ಟಾಗಿ ನೀಟಾಗಿ ಹೋಗಿ. ಅದು ವೇಸ್ಟ್ ಪೈಪು ನೀರು ಹೋಗೋದಿದೆ. ಈ ವೇಸ್ಟ್ ಪೈಪಿಗೆ ಇದು ವೇಸ್ಟ್ ಪೈಪಿಗೆ ಕನೆಕ್ಷನ್ ಕೊಡ್ತಿದ್ದನು. ನಟ್ಟು ಹಾಗತ್ತೆ ನೋಡಿ. ಇವಾಗ ನಟ್ಟು ಟೈಟಾಗಿ ಅಂಟ್ಕೋಬೇಕು. ಟೈಟ್ ಮಾಡಿಕೊಂಡು ಮತ್ತೆ ಒಳ್ಳೆ ಸ್ವಲ್ಪ ಪಕ್ಕದ ತೊಗೊಂಡು ತಿರ್ಕೋಬೇಕು. ಅಂದ್ರೆ ನೀಟಾಗಿ ಕುಂದಿರುತ್ತೆ. ಈ ಕಡೆಯನ್ನು ಸೇಮು ನಟ್ಟು ಹಾಕ್ಕೊಂಡು ಹ್ಯಾಂಡ್ ಟೈಟ್ ಮಾಡಿ ಕಡೆಯಲ್ಲಿ ಟೈಟ್ ಮಾಡ್ಕೋಬೇಕು. ಹ್ಯಾಂಗಲ್ಗೆ ಹಾಕಿ ನೋಡಿದ್ರೆ ಹ್ಯಾಂಗಲ್ಗೆ ಹಾಕೋಬೇಕು. ಟ್ಯಾಪ್ ಹ್ಯಾಂಗಲ್ಗೆ ಹಾಕಿ ಅದಕ್ಕೆ ಹಾಕ್ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ಸ್ಟೆಪ್ಲೈನ್ ಟ್ಯಾಪ್ ಹಾಕೋಬೇಕು. ನೀಟಾಗಿ ಸ್ಟೆಪ್ಲೈನ್ ಟ್ಯಾಪ್ ಹಾಕೊಂಡ್ಮೇಲೆ ಈ ಟ್ಯಾಪಿಗೆ ಗಾಡಿ ಬಿಟ್ಟಿಲ್ಲ, ಈ ಟ್ಯಾಪಿಗೆ ಹ್ಯಾಂಗಲ್ಗೆ ಹಾಕೋಬೇಕು. ಎದಕ್ಕೆ ಹಾಕ್ಬೇಕು ಅಂದ್ರೆ ನಾವು ವಾಶ್ ಬೇಷನ್ ಟ್ಯಾಪ್ ಲೀಕೇಜ್ ಆಯ್ತು ಏನು ಆಗತ್ತಪ್ಪ ಅಂದ್ರೆ ಅವಾಗ ಇದನ್ನು ಹ್ಯಾಂಗಲ್ಗೆ ಸ್ಟಾಪ್ ಮಾಡಿದ್ರೆ ನೀರು ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಮುಂದೆ ಹೋಗಲ್ಲ. ಇದು ಕನೆಕ್ಷನ್ ಪೈಪ್ ಜೋಡ್ಸಾಕತ್ತಿ ನೋಡಿ. ಇವಾಗ ಟೈಟ್ ಆಯ್ತು. ಇವಾಗ ಕೆಲಸ ಮುಗಿತ್ತು. ನಮ್ಮ ಕೆಲಸ ಹೆಂಗೈತಿ ನೋಡ್ಬಾರಿ ಎಲ್ಲರ. ಈ ಥರ ಎಲ್ಲ ಕನೆಕ್ಷನ್ ಕೊಟ್ಟಿವಿ.